पूज्याय राघवेन्द्राय सत्यधर्मरताय च। ನಮಸ್ಕಾರ. ಗುರುಮಾತಾ ಗುರುವಾಣಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಗುರುವಾರ ಮಾತ್ರ ಗುರುರಾಯರನ್ನ ನಾವು ನೆನಪಿಸ್ಕೋತೀವ? ಖಂಡಿತ ಇಲ್ಲ. ನಮ್ಮ ಕಾರ್ಯಕ್ರಮದಲ್ಲಿ ದಿನನಿತ್ಯ ರಾಯರು ನಮ್ಮ ಜೊತೆನೇ ಇರ್ತಾರೆ. ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಬಾರಿಯೂ ಸಹ ಗುರುರಾಯರು ನಮ್ಮ ಜೊತೆನೇ ಇರ್ತಾರೆ. ಯಾವಾಗಲೂ ಸಹ ಯಾವಾಗ ನೋಡಬೇಕು, ಯಾವಾಗ ಕೇಳಬೇಕು ಅಂದಾಗೆಲ್ಲ ಗುರುರಾಯರನ್ನ ಒಂದು ಬಾರಿ ನೆನಪಿಸ್ಕೊಂಡ್ರೆ ಸಾಕು, ಪ್ರತಿ ಕ್ಷಣವೂ ಸಹ ಗುರುರಾಯರು ನಮ್ಮ ಜೊತೆನೇ ಇರ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಗುರುರಾಯರ ಪವಾಡ ಏನು, ಗುರುರಾಯರಿಗೆ ಮಂತ್ರಾಲಯದಲ್ಲಿರುವಂತಹ ಮಂತ್ರಾಕ್ಷತೆಗೂ ಮತ್ತು ಗುರುರಾಯರಿಗೂ ಇರುವಂತಹ ಅವಿನಾಭಾವ ಸಂಬಂಧ ಏನು, ಅದರಲ್ಲೂ ಎಲ್ಲ ಕಡೆ ಮಂತ್ರಾಕ್ಷತೆ ಹಳದಿ ಕಲರಲ್ಲಿರುತ್ತೆ, ಆದರೆ ಮಂತ್ರಾಲಯದಲ್ಲಿ ಕೆಂಪು ಬಣ್ಣದಲ್ಲಿರುತ್ತೆ. ಇದಕ್ಕೆ ಇರುವಂತಹ ವಿಶೇಷತೆ ಏನು, ಯಾಕೆ ಇಲ್ಲಿ ಮಂತ್ರಾಕ್ಷತೆ ಕೆಂಪು ಬಣ್ಣದಲ್ಲಿದೆ, ಇದರ ವಿಶೇಷತೆ ಏನು, ಅದರ ಜೊತೆಗೆ ಇವತ್ತು ವಿಶೇಷವಾಗಿ ಉಗ್ರ ನರಸಿಂಹಸ್ವಾಮಿಯ ಆರಾಧನೆ ಇರುತ್ತೆ. ಅದರ ವಿಶೇಷತೆ ಏನು, ಯಾಕೆ ಇವತ್ತು ಉಗ್ರ ನರಸಿಂಹಸ್ವಾಮಿಯ ಆರಾಧನೆಯನ್ನ ಮಾಡ್ತೀವಿ, ಇವೆಲ್ಲವನ್ನು ಸಹ ತಿಳಿಸ್ಕೊಡೋಕೆ ಇವತ್ತು ಎಂದಿನಂತೆ ನಮ್ಮ ಜೊತೆ ಶ್ರೀ ರಾಘವೇಂದ್ರ ಗುರುಮಾತಾಜಿ ಅವರಿದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಮಾತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುವೇ ಶರಣಂ. ನಮಸ್ಕಾರ ಅಮ್ಮ, ಎಲ್ರಿಗೂ ನಮಸ್ಕಾರ. ಗುರುವೇ ಶರಣಂ. ಇವತ್ತು ನರಸಿಂಹರ ಜಯಂತಿ, ಎಲ್ರಿಗೂ ಶುಭಾಶಯಗಳು. ನರಸಿಂಹಸ್ವಾಮಿ ಜಯಂತಿ ಶುಭಾಶಯಗಳು. ಆ ಭಗವಂತನ ಆಶೀರ್ವಾದ ಸದಾಕಾಲ ಎಲ್ಲರ ಜೀವರಾಶಿಯಲ್ಲೂ ಇರಬೇಕು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ರಾಘವೇಂದ್ರ ಸ್ವಾಮಿ ಅವತಾರ ಮಹಾಪುರುಷ. ನೋಡಿ, ಇವತ್ತು ಎಷ್ಟು ರಾಯರಿಗಾಗಲಿ ನರಸಿಂಹಸ್ವಾಮಿಗಾಗಲಿ ಎಷ್ಟು ಒಂದು ಹೋಲಿಕೆ ಇದೆ ನೋಡಿ. ಇಬ್ರಿಗೂ ಇವತ್ತಿನ ದಿವಸ ತುಂಬಾ ವಿಶೇಷವಾಗಿದ್ದಂಥ ದಿನ ಗುರುವಾರ, ಅದರಲ್ಲೂ ಗುರುರಾಯರ ನೆನೆಸೋಂಥ ದಿನ. ಗುರುಗಳಿಗೆ ಇವತ್ತಿನ ದಿವಸ, ಕುಲಗುರುಕೇನೇ ಇವತ್ತಿನ ದಿವಸ ತುಂಬ ಮಹತ್ತಾನ ದಿನ. ಇವತ್ತು ಹೇಳಬೇಕು ಅಂತಂದರೆ ಆ ನರಸಿಂಹರ ಜಯಂತಿಗೆ ಸ್ವಾಮಿಗೆ ಎಷ್ಟೇ ಹೇಳಿದ್ರೇನೂ ಸರಿ ಸಾಲಲ್ಲ ಅಂಥದ್ದು. ಆ ಭಗವಂತನಿಗೋಸ್ಕರನೇ ಅವತಾರ ಮಾಡಿದ್ದಂಥದ್ದು ಸಹ ಕೃತಾಯುಗದಲ್ಲಿ ನರಸಿಂಹಸ್ವಾಮಿ ಅವತಾರ ಮಾಡಿ ಭಕ್ತ ಪ್ರಹ್ಲಾದನಿಗೋಸ್ಕರ ಅವತಾರ ಮಾಡಿ ಮಾಡ್ಕೊಬಂದಿದ್ದಂಥದ್ದು. ನೋಡಿ, ಈ ದಿನವರೆಗೂ ಕಲಿಯುಗದಲ್ಲೂ ಸರಿ, ಸತ್ಯಯುಗದಲ್ಲೂ ಸರಿ, ಎಲ್ಲ ಯುಗಗಳಲ್ಲಿಯೂ ಆ ನರಸಿಂಹಸ್ವಾಮಿ ಗುರು ರಾಘವೇಂದ್ರರಿಗೆ ಅವರು ಕೂಡನೇ ಇದ್ದು ಏನೇನು ಮಾಡಬೇಕೋ, ಜೊತೆಯಲ್ಲೇ ಇದ್ದು ಏನೇನು ಮಾಡಿಸ್ಬೇಕೋ ಎಲ್ಲನೂ ಮಾಡಿಸ್ತಾ ಬಂದಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಮಂತ್ರಾಲಯದಲ್ಲಿ ನಮ್ಮ ಸ್ವಾಮೀಜಿಯವರು ತುಂಬ ವಿಶೇಷವಾಗಿ ವಿಜೃಂಭಣೆಯಿಂದ ಭಗವಂತನಿಗೆ ಪೂಜೆ ಮಾಡ್ತಾರೆ. ಇವತ್ತಿನ ದಿವಸ ನರಸಿಂಹ ಜಯಂತಿ ಸ್ವಾಮಿಗೆ, ನರಸಿಂಹ ಜಯಂತಿಗೆ ನರಸಿಂಹ ಸ್ವಾಮಿಗೆ 16 ಕೈಗಳಿದ್ದಾವೆ. 16 ಕೈಗಳಿರೋಂಥ ನರಸಿಂಹ ಸ್ವಾಮಿನ ನೋಡಬೇಕು ಅಂದರೆ ಅದು ಮಂತ್ರಾಲಯದಲ್ಲಿ ಮಾತ್ರನೇ ವಿಗ್ರಹ ಇದೆ. ಸುಮಾರು ಇಷ್ಟು ದೊಡ್ಡದಾಗಿ ವಿಗ್ರಹ ಇದೆ, ಅದರಲ್ಲಿ 16 ಕೈ ಇರೋ ಅಂಥದ್ದು. ಇವತ್ತಿನ ದಿವಸ ನಮ್ಮ ನರಸಿಂಹಸ್ವಾಮಿ ಗುರುವೇ ಶರಣಂ. ಗುರುಮಾತಾ, ಒಂದು ಕರೆ ಇದೆ, ಅದನ್ನು ತಗೊಳ್ಳೋಣ. ಖಂಡಿತ. ಹಲೋ ಹಲೋ ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ತುಮಕೂರಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ. ಅವ್ರ ಹೆಸರು? ಅವ್ರ ಹೆಸರು ತೇಜಸ್ ಅಂತ. ಓಕೆ. ಇವಾಗ ಏನ್ ಮಾಡ್ಕೊಂಡಿದ್ದಾರೆ ಅವರು? ಯಾವ್ದೋ ಸೆಕೆಂಡ್ ಇಯರ್ PG ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗೈತೆ ನಮ್ಮ ಹುಡುಗ. ಓಕೆ. ಹಲೋ, ಹೇಳಿ ಸರ್, ಕೇಳಿಸ್ತಾ ಇದೆ, ಹೇಳಿ. ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗೈತೆ. ಆಮೇಲೆ ರೈಲ್ವೇದು ಮೇಡಮ್ ಅವರು ಗುರುಮಾತೆ ಕೆಲಸ ಸಿಗುತ್ತೆ ಅಂತ ಹೇಳಿತ್ತು. ಸಿಕ್ಕಿಲ್ಲ. ನಮ್ಮ ಹುಡುಗನ್ಗೆ HLL ಸಿಕ್ಕೈತೆ. ಓಕೆ. ಅದು ಅವರು ಲಂಚ ಕೇಳ್ತಾ ಇದಾರೆ ಮೇಡಮ್, 4 ಲಕ್ಷ. ಓಕೆ, ಗುರುಮಾತಾ ಇದ್ರೆ ಮಾತಾಡಿ. ನಮಸ್ತೆ ಹೇಳಿ. ಗುರುವಾರ ಬಂತಮ್ಮ ರಾಯರನೇ ಅಮ್ಮ, ಗುರುವಾರನೇ ನಾವು ಭಕ್ತ ಮೇಡಮ್. ತುಂಬಾನೇ ಖುಷಿ ಆಯ್ತು. ಗುರುವೇ ಶರಣ. ನೋಡಿ, ರಾಘವೇಂದ್ರ ಸ್ವಾಮಿ ಭಕ್ತರುಗಳಿಗೆ ಅದು ಧ್ವನಿನೇ ಯಾವ ರೀತಿ ಇದೆ ಅನ್ನೋದು ಮುಖ್ಯನೇ ಅಲ್ಲ, ಆ ಹಾಡ ಅಂತದ್ದು. ನಾನು ನಮ್ಮ ಮನೆಯವರು, ನನ್ನ ಮಗ ಎಲ್ಲ ಹೋಗ್ತಾ ಇರ್ತೀವಿ ಗುರುವಾರ. ಸರಿ, ತುಂಬಾ ಖುಷಿ ಆಯ್ತು. ಹೇಳಿ, ಹಾಡು ಫುಲ್ಲಾಗಿ ಆಡಿ. ಆಡಿ. ಹೌದು. ಈಗ ಮೇಡಮ್ ಅವರೇ, ನಮ್ಮ ಹುಡುಗನ್ಗೆ ರೈಲ್ವೇದು ಸಿಕ್ಕುತ್ತೆ ಅಂತ ಹೇಳಿದ್ರಿ ನೀವು, ಅದು ಸಿಕ್ಕಿಲ್ಲ. HLL ಸಿಕ್ಕೈತೆ. ಓಕೆ. ಎಕ್ಸಾಮ್ ಪಾಸ್ ಆಗ್ಬಿಟ್ಟೈತೆ. 4 ಲಕ್ಷ ಲಂಚ ಕೇಳ್ತಾ ಇದಾರೆ. ಅದಕ್ಕೆ ಏನೋ ಒಂದು ಸ್ವಲ್ಪ ಪರಿಹಾರ ಮಾಡಿ. ಹೆಂಗು ರಾಘವೇಂದ್ರ ಸ್ವಾಮಿ ನಿಮ್ಗೆ ಒಲ್ದವನಲ್ಲ. ಬನ್ನಿ, ನಿಮಗೂ ಒಲ್ದಿದ್ದಾರೆ ನೋಡಿ. ಅದಕ್ಕೆ ನೀವು ಒಂದು ಆಡ್ತಾ ಇದ್ದೀರಾ, ಒಂದು ಕೆಲಸ ಸಿಕ್ಕಿದೆ. ನೀವು ಓದ್ಸರಿ ಸಹ ಮಾತಾಡಿದ್ರಿ, ನೀವು ಕೆಲಸ ಆಗಿದೆ ಅಂತಾನು ಹೇಳಿದ್ರ. ಮಾತಾಡಿದ್ದಮ್ಮ. ಹೌದು.
ನೋಡಿ ಗುರುವಾರ 2 ಗುರುವಾರ 3 ಗುರುವಾರ ನೀವು ನನ್ನ ಹತ್ರ ಮಾತಾಡಿದ್ದೀರಾ, ತುಂಬಾನೇ ಖುಷಿ ಆಗ್ತಾ. ಆಮೇಲೆ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬರ್ರಿ ಅಂತ ಹೇಳಿದ್ರಿ. ಹೋಗ್ಬಿಟ್ಟು ಬರ್ತೀವಿ ಆದಷ್ಟು, ಅದ್ ಮಾತ್ರ ಮಿಸ್ ಮಾಡಲ್ಲ. ಸರಿ. ಅದೇ ನೋಡಿ ಅವರು ಲಂಚ್ 4 ಲಕ್ಷ ಈಗ ನೀವು ನಾವಿರ ಅಂತ ಸ್ಥಳಕ್ಕೆ ಸ್ವಲ್ಪ ಬರಕ್ಕಾಗುತ್ತಾ? ಸಂಕಲ್ಪ ಕಾಯಿ ಕೊಡ್ತೀನಿ, ಮತ್ತೆ ನಿಮ್ಮ ಮಗನಿಗೆ ಒಂದು ಯಂತ್ರ ಸರ್ವಸಿದ್ಧಿ ಯಂತ್ರನು ಮಾಡಿಸ್ಕೊಳ್ಳಿ ನೀವು. ನೇರ ಭೇಟಿಗಾಗಿ ಸಂಪರ್ಕಿಸಿ ಅಂತ ಐತಲ್ಲ ಅದ? ಅದೇ ನಂಬರು. ನಿಮ್ಮ ನಂಬರು ಸಹ ಇವಾಗ ತಗೊಂಡು ನಾನು ಕಾಲ್ ಮಾಡ್ತೀನಿ 12:30 1 ಗಂಟೆಗೆ. ನಾನು ಮಾಡ್ತೀನೋ ಇಲ್ವೋ ಮರ್ತ್ಬಿಡ್ತೀನಿ ಇವತ್ತು. ಯಾಕೆ ಅಂತ ಅಂದರೆ ನರಸಿಂಹರ ಜಯಂತಿ ಇದೆ, ತುಂಬಾ ವಿಶೇಷತೆ ಇವತ್ತು. ನನಗೆ ಮನೇಲಿ ತುಂಬ ಪೂಜೆ ಇರುತ್ತೆ, ಹಾಗಾಗಿ ನೀವು ಮಾಡಿ ನನಗೆ 12:30 ಕಾಲ್ ಮಾಡಿ. ಇವತ್ತು 12:30 ಕಾಲ್ ಮಾಡಿದ್ರೆ ಮಾತ್ರ ನಾನು ಸಿಗ್ತೀನಿ, ಆಮೇಲೆ ಹೊರಗಡೆ ಹೊರಟೋಗ್ತೀನಿ ಪೂಜೆಗೋಸ್ಕರ. ಅದಕ್ಕೋಸ್ಕರ ನೀವು 12:30 1 ಗಂಟೆ ಒಳಗಡೆ ಮಾಡಿ, ಮಾತಾಡೋಣ. ಖಂಡಿತ ಮಾಡಿಕೊಡ್ತೀನಿ. ಹಣದ ವಿಷಯ ನೀವು ಏನು ಅನ್ನೋದು ನೀವು ಇದು ಮಾಡ್ಕೊಳ್ಳಿ, ನೀವಾಗಲಿ ಅವರಾಗಲಿ ಮಾತಾಡ್ಕೊಳ್ಳಿ. ಮತ್ತು ಅವ್ನಿಗೆ ಎಂಥದ್ದೇ ತಡೆ ಆಗಿದ್ರೂ ಸರಿ, ಅದನ್ನು ನಾನು ಸರಿ ಮಾಡಿಕೊಡ್ತೀನಿ ನಿಮಗೆ. ಮೇಡಮ್ ಅಲ್ಲ, ಮತ್ತೆ ಇದು SLC, ಫಸ್ಟ್ ಇಯರ್ PC, ಸೆಕೆಂಡ್ ಇಯರ್ PC ಎಲ್ಲಾದ್ರಲ್ಲೂ ಫಸ್ಟ್ ಕ್ಲಾಸ್. ಚೆನ್ನಾಗಿ ಓದ್ತಾ ಇದ್ದಾನೆ ಹುಡುಗನ್ಗೆ, ಈಗ ಜ್ಞಾನೋದಯ ಚೆನ್ನಾಗಿದೆ. ವಿದ್ಯುತ್ ಬಗ್ಗೆ ನಾವೇನು ಮಾತಾಡಂಗಿಲ್ಲ. ಸರಿ. ಸಖತ್ತಾಗಿ ಓದ್ತಾನೆ, ಫಸ್ಟ್ ಕ್ಲಾಸ್, ಎಲ್ಲಾದ್ರಲ್ಲೂ ಫಸ್ಟ್ ಕ್ಲಾಸ್. ನೀವು ಎಷ್ಟು ಸರ್ವೋದಯ ಸ್ಕೂಲ್ಗೆ ಹಾಕಿದ್ವಾ ತುಮಕೂರಲ್ಲಿ? ನೋಡಿ, ನೀವು ರಾಯರನ್ನ ನಂಬಿದ್ದೀರಾ, ರಾಯರ ಹಾಡೆಲ್ಲ ಆಡ್ತೀರಾ. ಎಷ್ಟು ರಾಯರನ್ನ ಮನೆಯಲ್ಲಿ ಸತಿಪತಿ ಇಬ್ರು ಸೇರಿ ಆ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅಂದ್ರೆ ಸಾಧಾರಣ ವಿಷಯ ಅಲ್ಲ. ಖಂಡಿತ ಒಂದೊಂದು ಕುಟುಂಬನೂ ಈ ರೀತಿ ಇರಬೇಕು. ನಾವು ಮಠಕ್ಕೆ ಹೋಗ್ತೀವಲ್ಲ, ಮಠಕ್ಕೆ ಹೌದು ಅಕ್ಷತೆ ಕಾಳೆಲ್ಲ ತಗೊಂಬಂದ್ ನಾವು ಪೂಜೆ ಮಾಡ್ತೀವಿ ದೇವ್ರ ಕೂಡ ಇಟ್ಕೊಂಡು. ಅಕ್ಷತೆ ಕಾಳು ದಿನನಿತ್ಯ ತಲೆಯಲ್ಲಿ ಹಾಕೊಳ್ಳಿ, ಮನೆಗೆ ಯಾರು ಬಂದ್ರೂ ಸರಿ. ಅರ್ಶನ ಓಕೆ, ಒಳ್ಳೇದು. ಅದನ್ನ ಒಂದು ಬಟ್ಲಲ್ಲಿ ಇಟ್ಕೊಂಡು ದಿನನಿತ್ಯ ಯೂಸ್ ಮಾಡಿ. ಅಡುಗೆ ಮಾಡೋ ಅಂಥ ಸಮಯದಲ್ಲೂ ಸಹ ಅನ್ನದ ಜೊತೆಲಿ ಮಿಕ್ಸ್ ಮಾಡ್ಕೊಂಡು ಅಡುಗೆಲಿ ಅಕ್ಕಿಲಿ ಮಿಕ್ಸ್ ಮಾಡ್ಕೊಂಡು ಅನ್ನಕ್ಕೂ ಸಹ ಮಿಕ್ಸ್ ಮಾಡ್ಬೋದು, ಒಳ್ಳೇದಾಗುತ್ತೆ. ಇದು ಒಳ್ಳೇದಾಗುತ್ತೆ ಅಲ್ಲ? ನಾವು ಸ್ಪೆಷಲ್ ತಿಂತೀವಲ್ಲ, ಅವಾಗ ಏನಾಗಲ್ವಾ? ಏನಂದ್ರ ಸ್ಪೆಷಲ್ ತಿಂತೀವಿ ನಾವು. ಎಲ್ಲಿ ನಾನ್ ವೆಜ್ ತಿನ್ನೋ ದಿವಸ ಬಳಸಬಾರ್ದು ರಾಘವೇಂದ್ರ ಸ್ವಾಮಿಗೆ. ನೋಡಿ, ನಾನ್ ವೆಜ್ ತಿನ್ನೋರು ನಿಮ್ಗೆ ಅಂತಲ್ಲ, ಕಾಮನ್ ಆಗಿ ನಾನು ಹೇಳ್ತೀನಿ. ಗುರುವಾರ, ಏಕಾದಶಿ, ಅದೇ ರೀತಿ ಶುಕ್ರವಾರ, ಮತ್ತೆ ಬಂದು ಸೋಮವಾರ ಆಗ್ಲಿ, ಅದೇ ರೀತಿ ಪೌರ್ಣಮಿ ದಿವಸ ಆಗ್ಲಿ, ಖಂಡಿತ ಯಾವುದೇ ಒಂದು ಕಾರಣಕ್ಕೂ ಸರಿ ನಾನ್ ವೆಜ್ ತಿನ್ನೋರು ರಾಘವೇಂದ್ರ ಸ್ವಾಮಿನ ಅಕ್ಷತೆನ ಬಳಸಬೇಡಿ, ಮೃತ್ತಿಕೆನ ಬಳಸಬೇಡಿ. ಒಳ್ಳೇದಾಯ್ತು. ತುಂಬಾ ವಿಷಯ ಎಲ್ಲ ಗೊತ್ತಿಟ್ಕೊಂಡಿದ್ದೀರಾ ನೀವು. ಕಳ್ಳ ಸುಮ್ಮನೆ ಒಂದೊಂದು ಕೇಳ್ತಾ ಇದ್ದೀರಾ, ಅದೇನೆ ಎಲ್ಲ ವಿಷಯ ಗೊತ್ತಿಟ್ಕೊಂಡಿದ್ದೀರಲ್ಲ. ಆಮೇಲೆ ಏನಂತೆ ಸ್ವಾಮಿ ಒಳ್ಳೇದ್ ಮಾಡಿ. ಖಂಡಿತ ಮಾಡಿ. ನಿಮ್ಮ ಹೆಸರು ಹೇಳಿ? ನನ್ನ ಹೆಸರು ಸೋಮಶೇಖರ್ ಅಂತ. ಓಕೆ, ತುಂಬಾ ಒಳ್ಳೇದಾಗಿ. ಆಶಾ ಅಂತ. ಇನ್ನೂ ಖುಷಿಯಿಂದ ಇರಿ, ಸಂತೋಷವಾಗಿರಿ. ನಿಮ್ಮ ಥರನೇ ನಿಮ್ಮ ಅಕ್ಕಪಕ್ಕದಲ್ಲಿ ಇರೋಂಥ ಕುಟುಂಬನೂ ಸಹ ಇದೇ ರೀತಿ ಬೆಳೆಸಿ ಆ ಭಗವಂತನ ಆಶೀರ್ವಾದ ಸದಾಕಾಲ ನಿಮಗೂ ಇರಲಿ, ನಿಮ್ಮ ಕುಟುಂಬಕ್ಕೂ ಇರಲಿ. ಕೆಲಸ ಸಿಕ್ಕಿರೋ ಅಂತ ನಿಮ್ಮ ಮಗನ ಹೆಸರು ಹೇಳಿ. ಮಗನ ಹೆಸರು ತೇಜಸ್ ಅಂತ. ಅರ್ಥ ಆಗಲಿಲ್ಲ. ತೇಜಸ್ ನೆನೆಸ್ಕೊಂಡಿರೋ ಅಂತ ಎಲ್ಲ ಕೋರಿಕೆನೂ ಕೈಗೂಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಖಂಡಿತ ಅವನಿಗೆಲ್ಲನೂ ಭವಿಷ್ಯನೂ ಚೆನ್ನಾಗಿರುತ್ತೆ, ಲೈಫೇ ಚೆನ್ನಾಗಿರುತ್ತೆ, ಫ್ಯೂಚರ್ ಯಾವುದು ತೊಂದರೆನೇ ಇಲ್ಲ. ಸಂತೋಷವಾಗಿರಿ, ಖುಷಿಯಿಂದ ಇರಿ. ಇದೇ ರೀತಿ ನಿರಂತರವಾಗಿ ರಾಯರಿಗೆ ಭಕ್ತರಾಗಿರಿ. ಒಳ್ಳೇದಾಗ್ಲಿ ನಿಮ್ಮ ಕುಟುಂಬಕ್ಕೂ, ನಿಮಗೂ. ಗುರುವೇ ಶರಣಂ. ಧನ್ಯವಾದಗಳು. ನಮಸ್ತೆ. ಕರೆ ಮಾಡೋದಕ್ಕಾಗಿ ಧನ್ಯವಾದ ಸರ್. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, ಸಾಕಷ್ಟು ರೀತಿಯ ಕಷ್ಟಗಳನ್ನ ಹಂಚ್ಕೊಳ್ತಾರೆ. ಅದೇ ರೀತಿಯಾಗಿ ಪರಿಹಾರ ಸಿಕ್ಕದ ಮೇಲೆ ಕರೆ ಮಾಡಿ ನಮ್ಗಿಂತದ ಪರಿಹಾರ ಆಗಿದೆ, ಈ ರೀತಿ ಇದ್ದಂತಹ ಪರಿಹಾರ ಕಳೆದೋಗಿದೆ, ಇವಾಗೇ ನೀವು ಕೇಳಿಸ್ಕೊಂಡಿರ್ಬೋದು. ಅವ್ರು ಎಷ್ಟು ಖುಷಿಯಿಂದ ಹೇಳ್ಕೊಂಡ್ರು, ಕೆಲಸ ಸಿಗುತ್ತೆ ಅಂತ ಹೇಳಿದ್ರಿ, ಇವಾಗ ಸಿಕ್ಕಿದೆ, ಆದರೆ ಅದನ್ನ ಯಾವ ರೀತಿ ಪಡ್ಕೋಬೇಕು ಅಂತ ಕೇಳ್ತಾ ಇದ್ದಾರೆ. ನಿಜಕ್ಕೂ ಸಾಕಷ್ಟು ರೀತಿಯ ಹೇರಿತಗಳು ಜೀವನದಲ್ಲಿ ನಡೀತಾನೆ ಇರುತ್ತೆ. ನಮ್ಮ ಕಣ್ಮುಂದೆ ಎಲ್ಲವೂ ಇರುತ್ತೆ, ಆದರೆ ನಮ್ಮ ಕೈಗೆ ಅದು ಸಿಗ್ತಾ ಇರಲ್ಲ. ಖಂಡಿತವಾಗ್ಲೂ ಅಂತಹ ಸಮಯದಲ್ಲಿ ನಿಮ್ಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್.
ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ. ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ 9743554266 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಗುರುಮಾತ, ಇನ್ನು ನಾವು ಇವತ್ತು ತುಂಬಾ ವಿಶೇಷವಾಗಿರುವಂತಹ ದಿನ ಅಂತಾನೆ ಹೇಳ್ಬೋದು. ನರಸಿಂಹ ಜಯಂತಿ ಇದೆ ಅಂತ ಈಗಾಗಲೇ ನಾವು ಪ್ರಸಾರ ಮಾಡ್ಬೇಕಾದ್ರೆ ತಿಳಿಸ್ಕೊಟ್ವಿ. ಇದ್ರ ಬಗ್ಗೆ ನೋಡಿ, ಮಂತ್ರಾಲಯದಲ್ಲಿ ಇವತ್ತು ತುಂಬಾ ವಿಶೇಷತೆ. ಅದರಲ್ಲೂ ಮಂತ್ರಾಲಯದಲ್ಲಿ ಹೇಳಕ್ಕೆ ಸಾಧ್ಯನೇ ಇರಲ್ಲ. ಇವತ್ತು ನರಸಿಂಹ ಜಯಂತಿ ಮತ್ತೆ ಬಂದು ರಾಯರಿಗೆ ವಿಶೇಷತೆ ಆಗಿದ್ದಂಥ ಅಭಿಷೇಕ ಆಗಲಿ ಆರಾಧನೆ ಆಗಲಿ ಬೇಕಾದಷ್ಟು ನಡೀತಾ ಇರುತ್ತೆ. ಅದರಲ್ಲೂ ಮೊಮ್ಮಗ ಬಂದು ಪಕ್ಕದಲ್ಲೇ ಇದ್ದಾರೆ ವಾದೀಂದ್ರ ಸ್ವಾಮಿ, ಅವರ ಪವರ್ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಮಾಂಚಾಲಮ್ನವ್ರಿಗಾಗಲಿ ಇವತ್ತೆಲ್ಲ ದೇವ್ರಿಗೂ ವಿಶೇಷತೆ ಇರುತ್ತೆ. ಖಂಡಿತ ಮಂತ್ರಾಲಯಕ್ಕೆ ಹೋಗಿರೋರಾಗಿರಲಿ, ಅಲ್ಲಿ ಹೋಗ್ತಾ ಇದ್ದೀವಿ, ಇನ್ನು ಪ್ರಯಾಣ ಮಾಡಬೇಕು ಇವತ್ತಿನ ದಿನ ಅಂತ ಅನ್ನೋರು ಸಹ ರಾಯರಲ್ಲಿ ಗುರುವೇ ಶರಣಂ. ಗುರುಮಾತ, ಒಂದು ಕರೆ ಇದೆ. ಓಕೆ ಓಕೆ ಓಕೆ. ಹಲೋ ಹಲೋ ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಮೇಡಮ್, ನಾವು ತಮಿಳ್ನಾಡು ಮೇಡಮ್, ಹೊಸೂರು ಪಕ್ಕ ಬಾಗ್ಲೂರು ಅಂತ. ಓಕೆ, ನಿಮ್ಮ ಹೆಸರು? ಹಲೋ, ನಿಮ್ಮ ಹೆಸರು? ಹಲೋ, ನಿಮ್ಮ ಹೆಸರು ಏನಂತ ತಿಳ್ಕೊಬೋದಾ? ಕೇಳಿಸ್ತಾ ಇದೆಯಾ? ಧ್ವನಿ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ ಮೇಡಮ್, ನಮ್ಗೆ ಕೇಳ್ತಾ ಇದೆ. ಓಕೆ, ನಿಮ್ಮ ಹೆಸರು ಏನು ಸರ್? ನಮ್ಮ ಹೆಸರು ಶ್ರೀಲಕ್ಷ್ಮಿ ಅಂತ, ಮಗಳದ್ದು ಕೇಳ್ಬೇಕಾಗಿತ್ತು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಕೇಳಬೇಕಿತ್ತು. ಅವ್ರ ಹೆಸರು? ಅವ್ರ ಹೆಸರು ಶ್ರೀಲಕ್ಷ್ಮಿ ಅಂತ. ಶ್ರೀಲಕ್ಷ್ಮಿ ಇಂಜಿನಿಯರಿಂಗ್ ಮುಗಿಸಿದ್ದಾರೆ, ಈ ತಿಂಗಳು ಕಂಪ್ಲೀಟ್ ಆಗುತ್ತೆ. ಓಕೆ, ಅವರು ಅವ್ರಿಗೆ ಕೆಲಸ ಸಿಗುತ್ತಾ ಏನು ಅಂತ ಕೇಳ್ಬೇಕು ಮೇಡಮ್. ಖಂಡಿತ, ಗುರುಮಾತಾ ಇದ್ದಾರೆ, ಮಾತಾಡಿ. ಅಮ್ಮ ನಮಸ್ಕಾರ ಅಮ್ಮ, ಹೇಳಿ. ಅಮ್ಮ ನಮಸ್ಕಾರಮ್ಮ. ಗುರುವೇ ಶರಣಮ್ಮ, ಹೇಳಿ. ಅಮ್ಮ, ನಮ್ಮ ಮಗಳು ಈ ತರ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ, ಕೆಲಸ ಸಿಗುತ್ತಾ ಅಂತ ಕೇಳ್ಬೇಕಿತ್ತು. ಮುಗಿಸಿ ಎಷ್ಟು ವರ್ಷ ಆಯ್ತಮ್ಮ? ಇಂಜಿನಿಯರ್ ಮುಗಿಸಿ ಈ ವರ್ಷ ಮುಗಿಸಿದಾರ? ಇವಾಗ ಮುಗಿತಾ ಇದೆ, ಕಂಪ್ಲೀಟ್ ಆಗುತ್ತೆ. ಖಂಡಿತ ಸಿಗುತ್ತಮ್ಮ, ಕೆಲಸ ಖಂಡಿತ ಸಿಗುತ್ತೆ. ಕರೆಕ್ಟಾಗಿ 4 ವಾರ ಗುರುವಾರ ಮುಗಿಯೋದ್ರೊಳಗಡೆ ಅವ್ರಿಗೆ ಒಳ್ಳೆ ವಿಷಯ ಸಿಗುತ್ತೆ ನೋಡಿ, ಕೆಲಸ ಸಿಗುತ್ತೆ. ಅದು ಬೆಂಗಳೂರಲ್ಲೇ ಸಿಗುತ್ತೆ ಅಮ್ಮ, ಬೆಂಗಳೂರಲ್ಲೇ ಸಿಗುತ್ತೆ. ಕೆಲಸಕ್ಕೆ ಕಳಿಸ್ಕೊಡಿ, ದೂರ ಅಂತ ನೋಡಬೇಡಿ ಅಮ್ಮ. ಹಲೋ ಮೇಡಮ್, ಇನ್ನೊಂದು ಮೇಡಮ್, ನಮ್ದು ಒಂದ್ ಸ್ವಲ್ಪ ಜಮೀನ್ ವಿಷಯ ಕೇಸುಗಳು ಸಿಕ್ಕಾಕೊಂಡ್ಬಿಟ್ಟಿದೆ ಮೇಡಮ್, ಅದೇನಾದ್ರೂ ಆಗುತ್ತೆ ಮೇಡಮ್? ತುಂಬಾ ಕಷ್ಟದಲ್ಲಿ ಇದೀವಿ ಮೇಡಮ್ ನಾವು. ಅಳಬೇಡಿ, ಕಷ್ಟದಲ್ಲಿ ಇದ್ದೀರಾ. ದೇಹ ಆರೋಗ್ಯನೂ ನಿಮಗೆ ತೊಂದರೆ ಆಗಿದೆ ಅಮ್ಮ, ದೇಹ ಆರೋಗ್ಯನೂ ಸರಿಪಡಿಸ್ಕೋಬೇಕು. ಖಂಡಿತ ಇಬ್ರಿಗೂ ಇದೆ ಪ್ರಾಬ್ಲಮ್, ನಿಮಗೂ ಇದೆ, ನಿಮ್ಮ ಯಜಮಾನ್ರಿಗೂ ಇದೆ ದೇಹ ಆರೋಗ್ಯ. ಅದೇ ರೀತಿ ನಿಮ್ಮ ಮಗಳು ಇಂಜಿನಿಯರ್ ಓದಿದಂಥ ಮಗಳಿಗೂ ಸಹ ಹುಷಾರು ಸ್ವಲ್ಪ ಅವಾಗವಾಗಲೇ ಹುಷಾರು ತಪ್ತಾರೆ. ಅದನ್ನು ಕರೆಕ್ಟ್ ಮಾಡಿಬಿಟ್ಟು ಕೆಲಸಕ್ಕೆ ಕಳಿಸ್ಕೊಡಿ. ರಕ್ತ ಕಮ್ಮಿ ಇದೆ, ಆ ಮಗುಗೆ ರಕ್ತ ಕಮ್ಮಿ ಇದೆ, ಅದನ್ನು ಸರಿಪಡಿಸಿ ಫಸ್ಟು. ಅದೇ ರೀತಿ ತಿಂಗಳಿಗೂ ಹೊಟ್ಟೆ ನೋವು ಬರುತ್ತೆ, ಜಾಸ್ತಿ ಹೊಟ್ಟೆ ನೋವು ಆಗುತ್ತೆ, ಅದನ್ನು ಸರಿಪಡಿಸ್ಬಿಡಿ. ಅದೇ ರೀತಿ ನಿಮಗಿರೋಂಥ ಕಷ್ಟ ಆದಷ್ಟು ಬೇಗ ತೀರೋಂಥದ್ದು ನಾನು ಪ್ರಾರ್ಥನೆ ಮಾಡ್ತೀನಿ ರಾಯರಲ್ಲಿ. ಒಂದು ಟೈಮ್ ಆದರೆ ನೀವು ಮಂತ್ರಾಲಯ ಹೋಗಿ ಬನ್ನಿ. ಮಂತ್ರಾಲಯ ಹೋಗೋಕ್ಕಾಗಲ್ಲ ಅನ್ನೋರು, ಲೋಕಲಲ್ಲೇ ಇರೋಂಥವ್ರು ಖಂಡಿತ ನಾವಿರೋಂಥ ಸ್ಥಳಕ್ಕೆ ಬನ್ನಿ, ನಿಮಗೆ ಸಂಕಲ್ಪ ಕಾಯಿ ಕೊಡ್ತೀನಿ. ಅದ್ರ ಮುಖಾಂತರ ನಿಮಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತಮ್ಮ. ಮೇಡಮ್, ನಾವು ಗುರುವಾರ ಉಪವಾಸ ಮಾಡ್ತೀವಿ, ರಾಘವೇಂದ್ರ ಪೂಜೆ ಮಾಡ್ತೀವಿ. ಆದ್ರೂ ವಯಸ್ಸು ಮೇಡಮ್, ನಾನ್ ವೆಜ್ ಏನು ತಿನ್ನಲ್ಲ, ಬ್ರಾಹ್ಮಣರ ತರ ಮೇಡಮ್ ನಾವು. ತುಂಬಾ ಸಂತೋಷ. ಆಮೇಲೆ ಸಾಯಿಬಾಬಾ ಗುಡಿಗೂ ಹೋಗ್ತೀವಿ, ಅವ್ರಿಗೂ ಇದ್ ಮಾಡ್ತೀವಿ, ಇವ್ರಿಗೂ ಮಾಡ್ತೀವಿ ಮೇಡಮ್ ನಾವು ಪೂಜೆ. ನೋಡಿಮ್ಮ, ಗುರುಗಳು ಅನ್ನೋರು ಎಂಥವ್ರೇ ಆಗಿರ್ಲಿ, ಸಾಯಿಬಾಬಾ ಬೇರೆ ಅಲ್ಲ, ರಾಘವೇಂದ್ರ ಸ್ವಾಮಿ ಬೇರೆ ಅಲ್ಲ, ದತ್ತಾತ್ರೇಯ ಸ್ವಾಮಿ ಬೇರೆ ಅಲ್ಲ, ಈ ಥರ ದಕ್ಷಿಣಮೂರ್ತಿ ಸ್ವಾಮಿ ಬೇರೆ ಅಲ್ಲ, ಎಲ್ಲ ಗುರುಗಳೇ ಸರಿನಾ? ಎಲ್ಲ ಗುರು ಒಂದೇನೆ ನಮಗೆ. ಆದರೆ ಒಬ್ಬೊಬ್ಬರು ಮನಸ್ಸಿಗೆ ಒಂದೊಂದು ಗುರು ಇಷ್ಟ ಆಗಿರ್ತಾರೆ ಅಷ್ಟೇ, ವಿನಃ ಗುರುಗಳನ್ನ ಯಾವತ್ತೂ ನಾವು ಬೇರೆ ಬೇರೆ ಪಡಿಸಿ ನೋಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ಗುರುಗಳನ್ನೂ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಮ್ಮ, ಆದಷ್ಟು ಬೇಗ ನಿಮ್ಮ ಕಷ್ಟ ದೂರ ಆಗಲಿ. ಅದೇ ರೀತಿ ನೀವು ಅಂದ್ಕೊಂಡಿರೋ ಅಂಥ ಒಳ್ಳೊಳ್ಳೆ ಕೆಲಸಗಳೆಲ್ಲ ನಿಮಗೆ ಸಕ್ಸಸ್ ಆಗಲಿ. ರಾಘವೇಂದ್ರ ಸ್ವಾಮಿ ಸದಾಕಾಲ ನಿಮ್ಮ ಜೊತೆಲಿ ಇರಲಿ. ಅದೇ ರೀತಿ ನೀವು ಕಣ್ಣೀರು ಬಿಡಬೇಡಿ. ಯಾವಾಗಲೂ ನೋಡಿ, ಲೇಡೀಸ್ ಮನೆಯಲ್ಲಿ ಯಾವ ಕಾರಣಕ್ಕೂ ಸರಿ ಹೆಣ್ಮಕ್ಳು ಅಳಬಾರ್ದು. ಆ ಅಂಥ ಟೈಮಲ್ಲಿ ಆ ಕಣ್ಣೀರು ಏನಾಗುತ್ತೆ ಅಂದರೆ, ಬರ ಅಂತ ಎಂಥ ಲಕ್ಷಣವಾಗಿರೋ ಅಂಥ ಲಕ್ಷ್ಮೀ ಕಟಾಕ್ಷವಾಗಲಿ ಅದೆಲ್ಲ ನಮ್ಮನ್ನು ತೊರ್ಕೊಂಡು ಹೋಗ್ಬಿಡುತ್ತೆ. ಆ ಕಣ್ಣೀರಲ್ಲಿ ಹೆಣ್ಮಕ್ಳು ಕಣ್ಣೀರು ಅನ್ನೋದು ಶಾಪ ಅಮ್ಮ. ಅದಕ್ಕೋಸ್ಕರ ಶಾಪದಿಂದ ಯಾವ ಕಾರಣಕ್ಕೂ ಕಣ್ಣೀರು ಬಿಡಲೇಬಾರ್ದು. ಅದನ್ನು ಶಕ್ತಿ ತಡ್ಕೊಳ್ಳೋ ಅಂಥ ಶಕ್ತಿನ ಉತ್ಪತ್ತಿ ಮಾಡ್ಕೊಳ್ಳಿ. ಹೇಗೆ ಅಂತಂದರೆ, ರಾಘವೇಂದ್ರ ಸ್ವಾಮಿನ ಭಕ್ತಿಯಿಂದ ಪೂಜೆ ಮಾಡಿ, ನಿಷ್ಠೆಯಿಂದ ಪೂಜೆ ಮಾಡಿ, ನೀವಿರೋ ಅಂಥ ಇವಾಗ ಅಲ್ಲಿ
ಮಠಕ್ಕೂ ಹೋಗ್ತೀರಾ, ಸಾಯಿಬಾಬಾ ಸ್ವಾಮಿಗೂ ಹೋಗ್ತಾ ಇದ್ದೀರಾ, ಈ ಥರ ಎಲ್ಲ ಗುರುಗಳ ಆಶೀರ್ವಾದ ನಿಮಗೆ ಸಿಗಲಿ ಅಮ್ಮ. ಖಂಡಿತ ಒಳ್ಳೆಯದಾಗಲಿ. 4 ವಾರ ಕಂಪ್ಲೀಟ್ ಮುಗ್ದಿದ ತಕ್ಷಣ 5ನೇ ವಾರ ನಿಮ್ಮ ಮಗಳು ಖಂಡಿತ ಜಾಯಿನ್ ಮಾಡ್ತಾರೆ ಡ್ಯೂಟಿಗೆ. ಏನು ತೊಂದರೆನೇ ಇಲ್ಲ. ಅವ್ರಿಗಿರೋ ಅಂಥದ್ದು ಒಂದೇ ಒಂದು ಆ ದೇಹ ಆರೋಗ್ಯದಲ್ಲಿ ಹೊಟ್ಟೆ ನೋವು ಅವಾಗವಾಗಲೇ ಬರುತ್ತೆ, ಸ್ವಲ್ಪ ಸುಸ್ತಾಗ್ತಾರೆ, ಅದನ್ನು ಮಾತ್ರ ಸರಿಪಡಿಸಿ ಕಳಿಸ್ಕೊಡಿ. ಒಳ್ಳೆಯದಾಗಲಿ ಅಮ್ಮ. ಸಂತೋಷ ಮೇಡಮ್. ನನ್ನ ಕಷ್ಟ ಪರಿಹಾರ ಹೇಳಿ ಮೇಡಮ್. ನೀವು ಬನ್ನಿ. ನೀವು ಎಲ್ಲಿರೋದಮ್ಮ? ದಾವಣಗೆರೆನಾ? ತಮಿಳ್ನಾಡಿಂದ ಮಾಡಿದ್ದಾರೆ ಅಮ್ಮ. ತಮಿಳ್ನಾಡು ಎಲ್ಲಿಮ್ಮ? ತಮಿಳ್ನಾಡು ಮೇಡಮ್, ಹೊಸೂರು ಪಕ್ಕ ಬಾಗ್ಲೂರು ಮೇಡಮ್. ಹೊಸೂರ್ ಹತ್ರನಾ? ನೀವು ಅಡ್ರೆಸ್ನ ನನಗೆ ನನ್ನ ನಂಬರ್ ತೊಗೊಂಡು ಅಡ್ರೆಸ್ ನೀವು ಕಳಿಸಿಮ್ಮ. ನಿಮ್ಗೊಂದು ಯಂತ್ರನೂ, ಆರೋಗ್ಯ ವಿಷಯಕ್ಕೊಂದು ಯಂತ್ರನೂ, ಸಂಕಲ್ಪ ಕಾಯಿ ಮತ್ತು ರಾಯರದು ಒಂದು ಎಣ್ಣೆ ನಾನು ಮಂತ್ರಿಸಿ ನಿಮಗೆ ಕಳಿಸ್ಕೊಡ್ತೀನಮ್ಮ. ಎಣ್ಣೆ ಮತ್ತು ನೀವು ಹೊಟ್ಟೆಗೆ ತಗೊಳ್ಳೋ ಅಂಥದ್ದು ಒಂದು ಮದ್ದನ್ನ ನಾನು ಮಾಡಿ ಕಳಿಸ್ತೀನಿ ನಿಮಗೆ, ಒಂದು ಮೆಡಿಷನ್, ಅದನ್ನು ನೀವು ತಗೊಳ್ಳಿಮ್ಮ. ಅದು ತಗೊಂಡ್ರಿ ಅಂದರೆ ಸರಿಯಾಗುತ್ತೆ ನಿಮಗೆ. ಅಡ್ರೆಸ್ ನನಗೆ ಕೊಡಿ ವಾಟ್ಸಪ್ಪಲ್ಲಿ, ನಿಮಗೆ ನಾನು ಸ್ಪೀಡ್ ಪೋಸ್ಟ್ ಮಾಡ್ತೀನಿ, ನಿಮಗೆ ಬಂದು ಸೇರುತ್ತೆ. ಸೋಮವಾರ ನಿಮ್ಮ ಕೈಗೆ ಸಿಗಂಗೆ ನಾನು ಕಳಿಸ್ಕೊಡ್ತೀನಿ. ಇದೇ ನಂಬರ್ ಇಲ್ಲ, ಇನ್ನೊಂದು ನಂಬರ್ ಇದೆ ನೋಡಿ, ತಗೊಳ್ಳಿ. ಆ ನಂಬರಲ್ಲಿ ಮಾಡಿ. ಆದರೆ ಆ ಯಂತ್ರನ ಮಾತ್ರ ನೀವು ಯಂತ್ರ ಹಾಕ್ಕೊಂಡ್ಮೇಲೆ ಗುರುವಾರ, ಏಕಾದಶಿ, ಪೌರ್ಣಮಿ ದಿವಸ ತುಂಬ ಹುಷಾರಾಗಿರ್ಬೇಕಮ್ಮ. ಶುದ್ಧತೆಯಿಂದ ಇರಬೇಕು. ನೀವು ಮಾಂಗಲ್ಯದ ಜೊತೆಲಿ ಸೇರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ ನನಗೆ ಚೈನಲ್ಲಿ ಹಾಕೊತೀನಿ ಅಂತ ಅಂದ್ರೂ ಚೈನಲ್ಲಿ ನೀವು ಕತ್ತಲ್ಲಿ ಹಾಕೋಬಹುದು. ಕತ್ತಲ್ಲಿ ಕೈಯಲ್ಲಿ ಹಾಕೋಬಾರ್ದು, ಕತ್ತಲ್ಲಿ ಹಾಕೋಬೇಕು. ಕತ್ತಲ್ಲಿ ಹಾಕೊಳ್ಳಿ. ಒಳ್ಳೇದಾಗ್ಲಿಮ್ಮ, ಒಳ್ಳೇದಾಗ್ಲಿ. ಗುರುವೇ ಶರಣು. ಅಮ್ಮ, ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ ಕಾಣಿಸ್ತಾ ಇದೆಯಾ ನಿಮಗೆ? ಆ ನಂಬರ್ನ ತಗೊಳ್ಳಿ. ಆ ನಂಬರ್ ತಗೊಂಡು ಮೆಸೇಜ್ ಮಾಡಿ, ಇಲ್ಲಾಂದ್ರೆ 12 ಗಂಟೆ ಇಲ್ಲ 1 ಗಂಟೆ ಮೇಲೆ ಕರೆ ಮಾಡಿದ್ರೆ ಗುರುಮಾತಾ ನಿಮಗೆ ಸಿಗ್ತಾರೆ ಇವತ್ತು. ಓಕೆನಾ? ಓಕೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಅಮ್ಮ. ವೀಕ್ಷಕರೇ, ನೋಡ್ತಾ ಇದ್ದೀರಾ, ಯಾವುದೇ ರೀತಿಯಲ್ಲಿ ಕಷ್ಟ ಆಗಿರ್ಬೋದು, ಯಾವುದೇ ರೀತಿಯಲ್ಲಿ ಸಮಸ್ಯೆಗಳಾಗಿರ್ಬೋದು, ಶಿಕ್ಷಣ ಯಾಕೋ ಮುಂದುವರ್ಸೋಕ್ಕಾಗ್ತಾ ಇಲ್ಲ, ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದೀವಿ, ನಮಗಿನ್ನೂ ಓದಬೇಕು ಅನ್ನುವಂತಹ ಆಸೆ ಇದೆ, ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬೆಳಿಬೇಕು ಅನ್ನೋಂಥ ಆಸೆ ಇದೆ, ಆದರೆ ಯಾವುದು ಸಹ ಕೈ ಹಿಡಿತಾ ಇಲ್ಲ, ಉದ್ಯೋಗ ಮಾಡಬೇಕು ಅಂತ ಇದೆ, ಆದರೆ ಅಲ್ಲೂ ಸಹ ಕೈ ಹಿಡಿತಾ ಇಲ್ಲ. ಈ ರೀತಿ ನಾನಾ ರೀತಿಯ ಸಮಸ್ಯೆಗಳಿರುತ್ತೆ. ಮದುವೆ ವಿಳಂಬ ಆಗೋದಿರ್ಬೋದು, 30 ವರ್ಷ ಆಗಿದೆ, 28 ವರ್ಷ ಆಗಿದೆ, ಈ ರೀತಿ ಸಾಕಷ್ಟು ರೀತಿಯಲ್ಲಿ ಏರಿಳಿತಗಳು ಉಂಟಾಗ್ತಾ ಇರುತ್ತೆ ಜೀವನದಲ್ಲಿ. ಇಂತಹ ಎಲ್ಲ ಸಮಸ್ಯೆಗಳಿಗೂ ನಿಮಗಿರುವಂತಹ ನೇರವಾಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್. ನೀವೇನೋ ಕಳ್ಕೊಳ್ಳಲ್ಲ, ನಿಮ್ಗಿರುವಂತಹ ಸಮಸ್ಯೆಯನ್ನು ನೀವು ಹಂಚ್ಕೋಬೋದು ಅಥವಾ ಅದಕ್ಕೆ ನೀವು ಪರಿಹಾರ ಪಡ್ಕೋಬೋದು. ಆ ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಗಿರುವಂತಹ ಎಲ್ಲ ಸಮಸ್ಯೆಗಳು ಸಹ ಪರಿಹಾರ ಆಗ್ತಾ ಹೋಗುತ್ತೆ. ತಪ್ಪದೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ